ಸ್ಯಾಂಡಲ್ವುಡ್ನಲ್ಲಿ ಕ್ಯೂಟ್ ಕಪಲ್ ಅಂತ ಕರೆಸ್ಕೊಳ್ತಾ ಇದ್ದಂತಹ ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಸದ್ಯಕ್ಕೆ ಬ್ರೇಕಪ್ ಮಾಡ್ಕೊಂಡು ಸುದ್ದಿಯಲ್ಲಿದ್ದಾರೆ. ಅಂದ್ರೆ ವಿಚ್ಛೇದನ ಪಡ್ಕೊಂಡು ಸುದ್ದಿಯಲ್ಲಿದ್ದಾರೆ. ಸೊ ವಿಚ್ಛೇದನ ಯಾಕಾಯ್ತು ಅನ್ನೋ ಪ್ರಶ್ನೆ ಬಹುತೇಕರಲ್ಲಿ ಇದ್ದೇ ಇದೆ. 2018ರ ಬಿಗ್ ಬಾಸ್ ಸೀಸನ್ 5ರ ಸ್ಪರ್ಧಿಗಳಾಗಿ ಚಂದನ್ ನಿವೇದಿತಾ ಪರಿಚಿತರಾಗಿದ್ರು. 2019ರ ದಸರಾ ವೇದಿಕೆಯಲ್ಲಿ ಯುವ ದಸರಾ ವೇದಿಕೆಯಲ್ಲಿ ನಿವೇದಿತಾಗೆ ಚಂದನ್ ಪ್ರಪೋಸ್ ಮಾಡಿದ್ರು ಕೂಡ. ಕುಟುಂಬದವರನ್ನ ಒಪ್ಪಿಸಿ ಇಬ್ರು ಕೂಡ 4 ವರ್ಷದ ಹಿಂದಷ್ಟೇ ಮದುವೆಯಾಗಿದ್ರು. ಆದ್ರೀಗ ಕೇವಲ 4 ವರ್ಷಗಳಲ್ಲಿ ವಿಚ್ಛೇದನ ಪಡೆದು ಸುದ್ದಿಯಾಗಿದ್ದಾರೆ. ಇನ್ನು ಸಂಧಾನವು ಫಲಿಸದ ಕಾರಣ ಶಾಂತಿನಗರ ಕೌಟುಂಬಿಕ ಕೋರ್ಟ್ಗೆ ಇಬ್ಬರು ಹಾಜರಾಗಿದ್ರು. ಪರಸ್ಪರ ಒಪ್ಪಿಗೆ ಮೇರೆಗೆ ಬೇರೆ ಆಗೋದಕ್ಕೆ ನಿರ್ಧರಿಸಿದ್ದೀವಿ ಅಂತ ಇಬ್ಬರು ಕೂಡ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ವಿಚ್ಛೇದನ ಅರ್ಜಿಯನ್ನು ಕೋರ್ಟ್ ಮಾನ್ಯ ಮಾಡಿದೆ. ಇನ್ನು 2 ದಿನಗಳಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿಚ್ಛೇದನ ಪಡೆಯೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇರೆ ಕೊಡ್ತಾರಂತೆ. ಇಬ್ಬರ ಬ್ರೇಕಪ್ಗೆ ಸಾಕಷ್ಟು ಕಾರಣಗಳು ಇದೆ ಅಂತ ಅವರ ಕುಟುಂಬದ ಆಪ್ತ ಮೂಲಗಳು ಹೇಳ್ತಾ ಇದೆ. ಹಾಗಾದರೆ ಚಂದನ್ ನಿವೇದಿತಾ ಬ್ರೇಕಪ್ಗೆ ಕಾರಣ ಏನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ನಿವೇದಿತಾಗೆ ಓದು ಮುಂದುವರಿಸೋದ್ರ ಬಗ್ಗೆ ಯೋಚನೆ ಇತ್ತಂತೆ. ಸೊ ಹೀಗಾಗಿ ಸಾಂಸಾರಿಕ ಜೀವನ ತನ್ನ ಓದಿಗೆ ಅಡ್ಡಿ ಆಗಬಹುದು ಅನ್ನೋ ಆತಂಕದ ಬೆನ್ನಲ್ಲೇ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿರಬಹುದು ಅನ್ನೋ ಲೆಕ್ಕಾಚಾರ ಅವರ ಆಪ್ತ ಮೂಲಗಳಿಂದ ಕೇಳಿ ಬರ್ತಾ ಇದೆ. ಆಮೇಲೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಡಿಗ್ರಿ ಮುಗಿಯೋ ಹೊತ್ತಿಗೆನೆ ನಿವೇದಿತಾ ಅವರು ಬಹಳ ಚಿಕ್ಕ ಏಜ್ನಲ್ಲೇ ಮದುವೆ ಆಗಿದ್ರು. ಈ ವಿಚಾರ ಕೂಡ ಬಹಳಷ್ಟು ಚರ್ಚೆಗೆ ಕಾರಣ ಆಗಿತ್ತು, ವಿವಾದಕ್ಕೂ ಕೂಡ ಗುರಿಯಾಗಿತ್ತು. ಇನ್ನೂ ಆಕೆಗೆ ಸ್ಟಡೀಸೇ ಕಂಪ್ಲೀಟ್ ಆಗಿಲ್ಲ, ಆಗಲೇ ಮದುವೆ ವಿಚಾರ ಎಲ್ಲ ಯಾಕೆ ಅನ್ನುವಂತಹ ವಿಚಾರ ಎಲ್ಲ ಬಂದಿತ್ತು. ಕುಟುಂಬ ಅಂದರೆ ಸಾಂಸಾರಿಕ ಜೀವನವನ್ನು ಮುಂದುವರಿಸೋದಕ್ಕೆ ಇಬ್ಬರಿಗೂ ಕೂಡ ಇಷ್ಟ ಇಲ್ಲ ಅನ್ನೋದು ಕೋರ್ಟ್ನಲ್ಲಿ ಸಲ್ಲಿಸಿದಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ಗೊತ್ತಾಗಿರೋ ಮಾಹಿತಿ. 25 ವರ್ಷದ ನಿವೇದಿತಾಗೆ ಗೃಹಿಣಿಯಾಗಿ ಮುಂದುವರಿಯೋದಕ್ಕೆ ಇಷ್ಟ ಇಲ್ಲವಂತೆ. ಹೀಗಾಗಿ ಡಿವೋರ್ಸ್ ನಿರ್ಧಾರಕ್ಕೆ ಬಂದಿದ್ದಾರೆ. 36 ವರ್ಷದ ಚಂದನ್ಗೆ ಸಂಸಾರ ಮುಂದುವರಿಸೋ ಬಗ್ಗೆ ಆಸಕ್ತಿ ಇತ್ತಂತೆ. ಅಂದರೆ ಅವರಿಗೆ ಫ್ಯೂಚರ್ ಬಗ್ಗೆ, ಫ್ಯಾಮಿಲಿ ರೈಸ್ ಮಾಡೋದ್ರ ಬಗ್ಗೆ ಎಲ್ಲ ಭಾಳಷ್ಟು ಆಸಕ್ತಿ ಇತ್ತು ಅಂತ ತಿಳಿದು ಬರ್ತಾ ಇದೆ. ಸೊ ಈ ವಿಚಾರದಲ್ಲಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಕೂಡ ಏರ್ಪಟ್ಟಿತ್ತಂತೆ. ಫ್ಯಾಷನ್ ಹಾಗೂ ಮಾಡೆಲಿಂಗ್ನಲ್ಲಿ ನಿವೇದಿತಾ ಗೌಡಗೆ ಆಸಕ್ತಿ ಕೂಡ ಹೊಂದಿತ್ತು. ಈಗಾಗಲೇ ಇದಕ್ಕೆ ಬೇಕಾಗಿರೋ ಸ್ಪೆಷಲ್ ಕೋರ್ಸಸ್ಗಳನ್ನು ಕೂಡ ನಿವೇದಿತಾ ಮಾಡ್ತಾ ಇದ್ರು ಅನ್ನೋದು ತಿಳಿದು ಬಂದಿದೆ. ವಿಚ್ಛೇದನದ ಬಳಿಕ ಒಟ್ಟಿಗೆ ಮೈಸೂರಿಗೆ ನಿವೇದಿತಾ ಹಾಗೂ ಚಂದನ್ ತೆರಳಿದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಇಬ್ಬರಿಗೂ ಸಾಕಷ್ಟು ರೆಸ್ಪೆಕ್ಟ್ ಇದೆ, ಸ್ನೇಹಿತರಾಗಿ ಮುಂದುವರಿಯೋದಕ್ಕೆ ತೀರ್ಮಾನವನ್ನು ಮಾಡಿದಾರಂತೆ. ಬಟ್ ಪತಿ ಪತ್ನಿಯಾಗಿ ಮುಂದುವರಿಯೋದು ಬೇಡ ಅನ್ನೋದು ಅವರ ತೀರ್ಮಾನ. ಇದಕ್ಕೆ ಸಾಕಷ್ಟು ರೀಸನ್ಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಈ ವಿಚ್ಛೇದನದ ಸುದ್ದಿ ಮಧ್ಯಾಹ್ನದಿಂದ ಕೂಡ ಬಹಳ ದೊಡ್ಡದಾಗಿ ಹರಿದಾಡಿತ್ತು. ಕಾರಣ ಅವರಿಬ್ಬರು ಫ್ಯಾಮಿಲಿ ಕೋರ್ಟ್ನಲ್ಲಿ ಒಟ್ಟಾಗಿ ಕಾಣಿಸ್ಕೊಂಡಿದ್ದು, ಕೈ ಹಿಡಿದು ನಡೆದಿದ್ದೆಲ್ಲ ನೋಡಿದ್ವಿ ನಾವು. ಇದಾದ ಬಳಿಕ ಸಂಜೆ ಅಷ್ಟೊತ್ತಿಗೆ ಒಂದು ಕ್ಲಾರಿಟಿಯನ್ನು ಅವರಿಬ್ಬರೇ ಕೊಟ್ಟಿದ್ದಾರೆ. ತಮ್ಮ ವಿಚ್ಛೇದನದ ಬಗ್ಗೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇಬ್ಬರು ಒಂದೇ ರೀತಿಯಲ್ಲಿ ಪೋಸ್ಟ್ ಮಾಡಿ ತಮ್ಮ ಡಿವೋರ್ಸ್ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದೇ ರೀತಿ ಅಂದರೆ ಒಂದೇ ರೀತಿಯಲ್ಲಿ ಪೋಸ್ಟ್ ಮಾಡಲಾಗಿದೆ. ಸೊ ಚಂದನ್ ನಿವೇದಿತಾ ಇಬ್ಬರೂ ಹಂಚಿಕೊಂಡಂತಹ ಪೋಸ್ಟ್ನಲ್ಲಿರೋ ವಿಚಾರಗಳು ಸೇಮ್ ಇದೆ. ಸೊ ಪ್ರೈವಸಿಯನ್ನು ಗೌರವಿಸಿ ಅಂತ ಕೇಳ್ಕೊಂಡಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಸ್ನೇಹಿತರು ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ ಅಂತ ಕೂಡ ಹೇಳಿದ್ರು. ಈ ದಿನ ನಿವೇದಿತಾ ಗೌಡ ಮತ್ತು ನಾನು ನಮ್ಮ ದಾಂಪತ್ಯ ಜೀವನವನ್ನು ಕಾನೂನಾತ್ಮಕವಾಗಿ ಪರಸ್ಪರ ಒಪ್ಪಿಗೆಯನ್ನು ಕೊನೆಗೊಳಿಸಿದ್ದೀವಿ ಅಂತ ಚಂದನ್ ಬರೆದುಕೊಂಡಿದ್ದಾರೆ. ತಮ್ಮ ನಿರ್ಧಾರವನ್ನು ಮತ್ತು ತಮ್ಮ ಜೀವನದ ಖಾಸಗಿತನವನ್ನು ಗೌರವಿಸೋದಕ್ಕೆ ಕೋರ್ಕೊಳ್ತೇವೆ. ಪ್ರತಿ ಸಂದರ್ಭದಲ್ಲೂ ನಮ್ಮೊಂದಿಗೆ ನಿಂತ ಮಾಧ್ಯಮ ಮಿತ್ರರು, ನಮ್ಮ ಸ್ನೇಹಿತರು ಮತ್ತು ಅಭಿಮಾನಿಗಳಿಂದ ನಾವು ಎಂದಿನಂತೆ ಬೆಂಬಲವನ್ನು ಕೋರ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಹಾಗೆ ದಾಂಪತ್ಯ ಜೀವನವನ್ನು ಕಾನೂನಾತ್ಮಕವಾಗಿ ಪರಸ್ಪರ ಒಪ್ಪಿಗೆಯಿಂದ ಕೊನೆಗೊಳಿಸಿದ್ದೀವಿ. ನಮ್ಮ ನಿರ್ಧಾರ ಮತ್ತು ನಮ್ಮ ಜೀವನದ ಖಾಸಗಿತನವನ್ನು ಗೌರವಿಸಿ ಅಂತ ಕೇಳ್ಕೊಂಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ನಾವು ನಮ್ಮ ಪ್ರತ್ಯೇಕ ಮಾರ್ಗವನ್ನು ಅನುಸರಿಸಿದ್ರು ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸ್ತೀವಿ ಅಂತ ಹೇಳಿದ್ದಾರೆ. ಚಂದನ್ ಹಾಗೂ ನಿವೇದಿತಾ ಅವರ ಪೋಸ್ಟ್ನ ಸಾರಾಂಶವನ್ನು ನಾವು ಈಗಷ್ಟೇ ಗಮನಿಸ್ತಾ ಇದ್ವಿ. ಇಬ್ಬರು ಆಲ್ಮೋಸ್ಟ್ ಸೇಮ್ ಪೋಸ್ಟನ್ನು ಶೇರ್ ಮಾಡಿದ್ದಾರೆ. ಹೆಸರು ಮಾತ್ರ ಸ್ಟಾರ್ಟಿಂಗಲ್ಲಿ ಚಂದನ್ ಅಂತ ನಿವೇದಿತಾ ಅವ್ರು ತೊಗೊಂಡಿದ್ರೆ, ಇಲ್ಲಿ ಚಂದನ್ ಕೂಡ ಅಷ್ಟೇ ನಿವೇದಿತಾ ಅಂತ ತೊಗೊಂಡಿದ್ದಾರೆ. ಅದು ಬಿಟ್ಟರೆ ಪೋಸ್ಟ್ ಸೇಮ್ ಇದೆ, ಕಂಟೆಂಟ್ ಸೇಮ್ ಇರೋದು ಸ್ಪಷ್ಟ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಧನು. ಕೊನೆಯ ಹಂತದಲ್ಲೂ ಕೂಡ ಇವರಿಬ್ಬರನ್ನ ಒಂದ್ ಮಾಡಿಸೋ ಪ್ರಯತ್ನವನ್ನ ಕುಟುಂಬದವ್ರು ಮಾಡ್ಲಿಲ್ವಾ? ಮೇಜರ್ ರೀಸನ್ ಏನು ಅನ್ನೋದು ತಿಳಿದು ಬರ್ತಾ ಇದೆ ಸದ್ಯಕ್ಕೆ ಇವರಿಬ್ಬರ ವಿಚ್ಛೇದನಕ್ಕೆ. ಎಸ್ ಮಮತಾ, ಈಗಾಗಲೇ ಸ್ಯಾಂಡಲ್ವುಡ್ ನ ಕ್ಯೂಟ್ ಕಪಲ್ ಅಂತ ಏನು ಕರೆಸ್ಕೊತಾ ಇದ್ರು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಬಾಳಲ್ಲಿ ಬಿರುಕು ಉಂಟಾಗಿರ್ತಕ್ಕಂಥದ್ದು ಸಹಜವಾಗಿ ಅವರ ಒಂದು ಆಪ್ತ ವಲಯ ಹಾಗೂ ಅವರ ಒಂದು ಅಭಿಮಾನಿ ವರ್ಗದಲ್ಲಿ ಶಾಕ್ ನೀಡಿರ್ತಕ್ಕಂಥದ್ದು. ಅವ್ರ ಜೊತೆಗಿದ್ದವ್ರಿಗೂ ಕೂಡ ಈ ಒಂದು ಮಾಹಿತಿ ಇಲ್ಲಿವರೆಗೂ ಲಭ್ಯ ಆಗಿರ್ಲಿರ್ತಕ್ಕಂಥದ್ದು ಆ ಒಂದು ವಿಷಯ. ಯಾಕಂದ್ರೆ ಇತ್ತೀಚೆಗೆ ನಡೆದಂತ ಕಾರ್ಯಕ್ರಮದಲ್ಲಿ 2-3 ದಿನಗಳ ಮುಂದೆ ನಡೆದಂತ ಒಂದು ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಒಟ್ಟಿಗೆ ಬರ್ತಾರೆ, ಒಟ್ಟಿಗೆ ಹೋಗ್ತಾರೆ. ಅವತ್ತು ಕೂಡ ಯಾವುದೇ ರೀತಿಯಾದಂತಹ ಈ ಒಂದು ಬೆಳವಣಿಗೆಗಳು ಅಥವಾ ಅವರ ಮಧ್ಯೆ ಯಾವ್ದು ಮನಸ್ತಾಪಗಳು ಈವರೆಗೂ ಕೂಡ ಯಾವ್ದು ಅವ್ರ ಮಧ್ಯೆ ನಡೆದಿರ್ಲಿಲ್ಲ. ಜೊತೆಗೆ ಏನು ಒಂದು ಬಿಗ್ ಬಾಸ್ ಕಾರ್ಯಕ್ರಮದ ಮೂಲಕ ಇವರು ಪರಿಚಯ ಆದಂತಹದ್ದು ಪರಿಚಯ ಪ್ರೀತಿಯಾಗಿ ತಿರುಗುತ್ತೆ. ಜೊತೆಗೆ 2019ರ ಒಂದು ಏನು ಯುವ ದಸರಾ ವೇದಿಕೆಯಲ್ಲಿ ಅವರು
ಒಂದು ಪ್ರಪೋಸ್ ಅನ್ನ ಮಾಡ್ತಾರೆ, ಮದ್ವೆ ಒಂದು ಬೇಡಿಕೆ ಇದನ್ನ ಅವರ ಒಂದು ಅಳಲನ್ನ ತೋಡ್ಕೊತಾರೆ. ಆ ಒಂದು ಸಂದರ್ಭದಲ್ಲಿ 2020ರಲ್ಲಿ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 4 ವರ್ಷಗಳ ಒಂದು ದಾಂಪತ್ಯ ಜೀವನವನ್ನ ನಡೆಸ್ತಾರೆ. ಸಾಕಷ್ಟು ವೇದಿಕೆಗಳು ಮತ್ತೆ ಜೊತೆಗೆ ರಿಯಾಲಿಟಿ ಶೋ ಮೂಲಕ ಇವರು ಒಂದು ಅಟ್ಯಾಕ್ ಮಾಡ್ತಕ್ಕಂಥದ್ದು, ಜೊತೆಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿರ್ತಿದ್ದಂಥದ್ದು. ಏನು ಅಂದ್ರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಯಾವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿರ್ತಾ ಇದ್ರು, ಮತ್ತೆ ಅವ್ರ ಅಭಿಮಾನಿಗಳಿಗೆ ಆ ಮೂಲಕನೂ ಒಂದಿಷ್ಟು ಮನರಂಜನೆಯನ್ನ ನೀಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ನ್ಯೂಸ್ ಕೇಳ್ತಿದ್ದಂಗೆನೆ ಎಲ್ಲರಿಗೂ ಕೂಡ ಒಂದು ಶಾಕ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಪರ್ಫೆಕ್ಟ್ ಆಗಿ ಒಂದು ರೀಸನ್ ಅಂತ ಹೇಳ್ಬೇಕಾದ್ರೆ ಇನ್ನು ನಿವೇದಿತಾ ಗೌಡ ಇನ್ನು ಒಂದು ಅಭ್ಯಾಸ ಏನು ಓದು ಮತ್ತೆ ಜೊತೆಗೆ ಫ್ಯಾಷನ್ ಒಂದು ಏನು ಆ ಒಂದು ಇಂಟ್ರೆಸ್ಟ್ ಇರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಈಗ ವಿದೇಶಕ್ಕೆ ಅವರು ಇನ್ನು ಅವರ ವಿದ್ಯಾಭ್ಯಾಸಕ್ಕಾಗಿ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗ್ಬೇಕು ಅನ್ನೋ ಒಂದು ಇಚ್ಛೆ ಅವರಲ್ಲಿತ್ತು. ಆ ಒಂದು ವಿಷಯ ಈ ಒಂದು ಬ್ರೇಕಪ್ ವರ್ಗೂ ಅವರ ಒಂದು ಮದುವೆ ಮುರಿದು ಬೀಳೋವರೆಗೂ ಬಂತ ಅನ್ನೋದು ಒಂದು ಮೇಲ್ನೋಟಕ್ಕೆ ಕಾಣ್ತಕ್ಕಂಥದ್ದು. ಜೊತೆಗೆ ಚಂದನ್ ಶೆಟ್ಟಿ ಮತ್ತೆ ಅವರ ಇಬ್ರು ಭಿನ್ನಾಭಿಪ್ರಾಯ ಬೇರೆ ಬೇರೆ ಆದ್ರೂ ಕೂಡ ಮತ್ತೆ ಅವ್ರೀಗ ಇಬ್ರು ಒಂದು ಸಮ್ಮತದಿಂದನೇ ಈಗಾಗ್ಲೇ ಫ್ಯಾಮಿಲಿ ಕೋರ್ಟ್ ನಲ್ಲಿ ಒಂದು ಅವರ ವಿಚ್ಛೇದನಕ್ಕೆ ಅರ್ಜಿ ಹಾಕಿರ್ತಕ್ಕಂಥದ್ದು. ಈಗ ಅರ್ಜಿ ಕೂಡ ಮಂಜೂರಾಗಿರ್ತಕ್ಕಂಥದ್ದು. ಈ ಬಗ್ಗೆ ನಿನ್ನೆ ಅಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಅವರು ಸ್ಪಷ್ಟನೆ ಪಡಿಸಿದ್ದಾರೆ. ನಾವು ಇಬ್ಬರು ಪರಸ್ಪರ ಇಬ್ಬರನ್ನು ಗೌರವಿಸ್ತೀವಿ. ನಾವು ಅವರು ಯಾವತ್ತು ನಮ್ಮ ಒಂದು ಈ ಮಧ್ಯದಲ್ಲಿ ನಾವು ಯಾವುದೇ ರೀತಿಯಾದಂತಹ ಮನಸ್ತಾಪಗಳಿಲ್ಲ. ಜೊತೆಗೆ ನಾವು ಮುಂದೆನೂ ಕೂಡ ಪ್ರತ್ಯೇಕವಾಗಿದ್ರು, ನಮ್ಮ ಒಂದು ವೈಯಕ್ತಿಕ ಕಾರಣದಿಂದ ಪ್ರತ್ಯೇಕವಾಗಿದ್ರು ಇಬ್ಬರನ್ನ ಒಬ್ರು ಗೌರವಿಸ್ತೀವಿ. ನಮ್ಮ ಇಬ್ಬರ ಪರಸ್ಪರ ಒಪ್ಪಿಗೆಯಿಂದನೇ ನಾವು ಈಗ ಈ ತೀರ್ಮಾನಕ್ಕೆ ಬಂದಿದ್ದೇವೆ ಅಂತ ಅನ್ನೋ ಒಂದು ಮಾಹಿತಿಯನ್ನ ನಿನ್ನೆ ಸಾಮಾಜಿಕ ಜಾಲತಾಣದ ಮೂಲಕ ಇಬ್ಬರು ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಮಮತಾ, ಧನು, ಇಲ್ಲಿ ಮೇನ್ ರೀಸನ್ ಏನು ವಿಚ್ಛೇದನಕ್ಕೆ ಅಂತ ಸ್ನೇಹಿತರು ಹೇಳ್ತಾ ಇದ್ದಾರೆ. ಮತ್ತೆ ಬಹಳಷ್ಟು ಜನ ಇನ್ಸ್ಟಾಗ್ರಾಮ್ನಲ್ಲಿ ಇವ್ರು ಯಾವಾಗ ಪೋಸ್ಟ್ ಶೇರ್ ಮಾಡ್ಕೊಂಡ್ರು ಅವರೆಲ್ಲರೂ ಬಯಸ್ತಾ ಇರೋದು ಇವರಿಬ್ರು ಮತ್ತೆ ಒಂದಾಗಬೇಕು ಅಂತ ಹೇಳಿ. ಬಹಳಷ್ಟು ಜನ ಸೆಲೆಬ್ರಿಟಿಗಳು ಕೂಡ ಇದ್ರ ಬಗ್ಗೆ ಅವರ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಸೊ ಅಂಥ ಸಾಧ್ಯತೆಗಳನ್ನು ನಾವೇನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಈ ಮೀಡಿಯೇಷನ್ ಕೋರ್ಟ್ನಿಂದಂತೂ ಆಗಲಿಲ್ಲ, ಅಟ್ಲೀಸ್ಟ್ ಅವರ ಸ್ನೇಹಿತರ ವರ್ಗ ಏನಾದರೂ ಒಂದು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆಯಂತ. ರೀಸನ್ ಏನು, ಎಕ್ಸಾಕ್ಟ್ ರೀಸನ್ ಏನು ಅನ್ನೋದಕ್ಕೆ ಕ್ಲಾರಿಟಿಯನ್ನು ಅವರಿಬ್ಬರೇ ಕೊಡ್ತಾರಾ? ಯಾವಾಗ ಕೊಡೋ ಸಾಧ್ಯತೆ ಇದೆ ಅಂತ? ಎಸ್ ಮಮತಾ, ಏನಂದ್ರೆ ಈಗಾಗ್ಲೇ ಅವ್ರ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂತ ಒಂದು ಮಾಹಿತಿ ಏನಂದ್ರೆ ಅವ್ರಿಬ್ರು ಯಾವತ್ತು ಒಬ್ಬರನ್ನೊಬ್ರು ಬಿಟ್ಟಿರ್ತಾ ಇರಲಿಲ್ಲ. ಇವತ್ತು ಈಗ ನಿನ್ನೆನೆ ವಿಜುವಲ್ ಅನ್ನ ಗಮನಿಸಬಹುದು. ನಿನ್ನೆ ಅವರು ಫ್ಯಾಮಿಲಿ ಕೋರ್ಟ್ಗೆ ಒಂದು ವಿಚ್ಛೇದನ ಒಂದು ಅರ್ಜಿ ಒಂದು ಹಾಜರಾಗಿರ್ತಕ್ಕಂಥದ್ದು. ಏನು ಆ ಒಂದು ಸಂದರ್ಭದಲ್ಲಿ ಕೋರ್ಟಿಗೆ ಬಂದಾಗ್ಲೂ ಸಹ ಅವರು ಒಟ್ಟಿಗೆ ಬರ್ತಾರೆ, ಒಳಗಡೆ ಕೂತಾಗ್ಲೂ ಜೊತೆಗೆ ಕೂತಾರೆ, ಮಾತಾಡ್ತಾರೆ. ಮತ್ತೆ ಅಲ್ಲಿಂದ ತೆರಳಬೇಕಾದ್ರೂ ಕೂಡ ಜೊತೆಗೆ ಕೈ ಹಿಡ್ಕೊಂಡು ಹೋಗ್ತಾ ಇರೋ ಈ ಒಂದು ಇದನ್ನ ನೋಡ್ತಿದ್ರೆ ಸೊ ಅವರು ಯಾವುದೇ ರೀತಿಯಾದಂತ ಇಲ್ಲಿ ಇದಕ್ಕಿಂತ ಮೊದ್ಲು ಯಾವುದೇ ರೀತಿ ಅನುಮಾನ ಬರೋ ತರ ಆಗ್ಲಿ, ಜಗಳ ಮಾಡೋದಾಗ್ಲಿ, ಈ ತರ ಕಿತ್ತಾಡ್ಕೊಳ್ಳೋದಾಗ್ಲಿ ಆ ರೀತಿಯಾದಂತ ಯಾವುದೇ ರೀತಿಯಾದಂತ ಒಂದು ಘಟನೆ ನಡೆದಿಲ್ಲ. ಇಬ್ರು ಪರಸ್ಪರ ಒಪ್ಪಿನೇ ಈ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಸಹಜವಾಗಿ ಅವರ ಆಪ್ತ ವಲಯ ಮತ್ತೆ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಆಶೆ ಪಡ್ತಾ ಇರೋದು ಅದೇ. ಯಾಕಂದ್ರೆ ಈ ಸ್ಯಾಂಡಲ್ವುಡ್ ನ ಒಂದು ಕ್ಯೂಟ್ ಕಪಲ್ ಅಂತಾನೆ ಅವ್ರಿಗೆಲ್ಲರಿಗೂ ಇಷ್ಟ ಆದಂತವ್ರು. ಒಂದು ಬಿಗ್ ಬಾಸ್ ಮೂಲಕ ಪರಿಚಯ ಆಗ್ತಾರೆ, ಅದಾದ್ಮೇಲೆ ಅವ್ರ ಮದ್ವೆ ಆಗುತ್ತೆ, ಒಂದು ಸಹಜವಾಗಿ ಒಂದು ಪ್ರೀತಿ ಪ್ರೇಮ ವಿವಾಹ ಆದ್ಮೇಲೆ ಅವ್ರು ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದ್ರು. ಅವರ ಒಂದು ಏನೋ ಒಂದು ಇವರು ಒಂದು ಮ್ಯೂಸಿಕ್ ಅಲ್ಲಿ ಅವರ ಒಂದು ಮ್ಯೂಸಿಕ್ ಅಲ್ಲಿ ಇವರು ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಇವರು ಸಾಕಷ್ಟು ರಿಯಾಲಿಟಿ ಶೋಗಳ ಮೂಲಕ ಮತ್ತಷ್ಟು ಜನರಿಗೆ ಹತ್ರ ಆಗಿದ್ರು. ಹಾಗಾಗಿ ಈ ಒಂದು ಕಪಲ್ ಈ ಒಂದು ಇವರ ವೈವಾಹಿಕ ಜೀವನ ಈ ತರ ಆಯ್ತಲ್ಲ ಅನ್ನೋದು ಒಂದು ಬೇಸರ ಆದ್ರೆ ಅವರಿಬ್ರು ಮತ್ತೆ ಒಂದಾಗ್ಬೇಕು ಅನ್ನೋದು ಕೂಡ ಎಲ್ಲರ ಒಂದು ಆಶೆ ಆಗಿರ್ತಕ್ಕಂಥದ್ದು. ಆಪ್ತ ಮೂಲಗಳ ಹೇಳೋ ಪ್ರಕಾರ ಅವರ ಒಂದು ವಿದೇಶಕ್ಕೆ ಹೋಗ್ಬೇಕಾಗಿತ್ತು. ಸೊ ಹಾಗಾಗಿ ಅವರ ಒಂದು ವಿದೇಶಕ್ಕೆ ಹೋಗೋ ಒಂದು ನಿರ್ಧಾರ ಅವರು ನಿವೇದಿತಾ ಅವ್ರು ತಗೊಂಡಿದ್ರು. ಸೊ ಎಲ್ಲೋ ಒಂದು ರೀತಿ ಇದು ಅವರ ಕುಟುಂಬದಲ್ಲಿ ಇದೊಂದು ರೀತಿ ಯಾವ್ದಾದ ಏನೋ ಒಂದು ಬಿರುಕು ಆಯ್ತು. ಈ ಒಂದು ವಿಚ್ಛೇದನಕ್ಕೆ ಬರ್ಬೇಕಾದ್ರೆ ಯಾವ ರೀತಿಯಾದಂತ ಒಂದು ತೀರ್ಮಾನಗಳನ್ನ ಇಷ್ಟು ಬೇಗ ತಗೊಂಡ್ಕೊಂಡ್ರು ಅನ್ನೋದು ಒಂದು ಇದಾದ್ರೆ ಇದಕ್ಕೆ ಇನ್ನು ಏನು ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದು ಕೂಡ ಒಂದು ಕುತೂಹಲಕಾರಿಯಾದಂಥದ್ದು ಇವತ್ತಿನ ಬೆಳವಣಿಗೆಗಳಲ್ಲಿ. ನಿನ್ನೆ ಸಾಮಾಜಿಕ ಜಾಲತಾಣದ ಮೂಲಕ ಈಗ ಒಂದು ವಿಚ್ಛೇದನವನ್ನ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ನಾವು ಈ ನಿರ್ಧಾರಕ್ಕೆ ಬಂದಿದ್ದೇವೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮುಂದೆ ದಿನ ಇವತ್ತು ಇನ್ನು ಮಾಧ್ಯಮಕ್ಕೆ ಏನಾದ್ರೂ ಪ್ರತಿಕ್ರಿಯೆ ಅವರಾಗೆ ನೀಡಿದ ನಂತರ ಅದು ಏನು ಕಾರಣ ಏನು ಅನ್ನೋದು ತಿಳಿದು ಬರುತ್ತೆ ಮಮತಾ.
ರೈಟ್ ಧನು, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಚಂದನ್ ಹಾಗೂ ನಿವೇದಿತಾ ಡಿವೋರ್ಸ್ಗೆ ಸಂಬಂಧಪಟ್ಟಂತೆ ಆಪ್ತ ವಲಯ ಹೇಳ್ತಾ ಇರೋದು ಕರಿಯರ್ ಕಾನ್ಸಂಟ್ರೇಷನ್ಗೆ ಇಂಥದ್ದೊಂದು ನಿರ್ಧಾರವನ್ನು ಇಬ್ಬರು ತೆಗೆದುಕೊಂಡಿದ್ದಾರೆ ಅಂತ. ಬಟ್ ಒಂದಾಗಲಿ ಅನ್ನೋದು, ಮತ್ತೆ ಒಂದಾದರೆ ಒಂದಾಗಬೇಕು ಇವರು ಅನ್ನೋದು ಬಹುತೇಕರ ಮಾತಾಗ್ತಾ ಇದೆ.